ಎಲ್ಲ ಹಾಕ್ಬೇಕು ಅಂತ ಹೇಳಿದಾಗ ಒಂಥರ ಕಿಂಡಲ್ ಆಗಿ ಮಾತಾಡ್ತಾರೆ. ಈ ನಾವ್ ಹಂಗೆ ಬೆಳೀತಾ ಇದ್ರಿ, ನಾವ್ ಹಂಗೆ ಬೆಳಿತೀರಿ, ಅದು ಇದು ಅಂತ ಹೇಳ್ಬಿಟ್ಟು. ಈ ಒಂದು ಟೆಂಪರೇಚರ್ ಅಲ್ಲಿ ಆ ಒಂದು ಮಾತಿಗೆ ನಿಮ್ ಕಡೆ ಏನಾದ್ರು ನಮ್ಮ ರೆಸ್ಪಾನ್ಸ್ ಅಂದ್ರೆ 1 hour ಹೋದ್ರೆ 1 ರೂಪಾಯಿ ಹೋಗುತ್ತೆ. 1 ರೂಪಾಯಿ ಹಾ, 1 ರೂಪಾಯಿಗೆ 3-4 ಲೋಟ ಬರ್ತದೆ. ಆ ವಿಚಾರದಲ್ಲಿ ನಾವು ಲೋಟ ಹಾಕಿದ್ವಿ. 4 ಮೂರ್ ಲೋಟ ಬರ್ತದೆ. ಓಕೆ, ನಾವು ಸಸಿಗೆ 1 ರೂಪಾಯಿ ಕೊಡ್ತೀವಿ, ಜೊತೆಗೆ 30 ಪೈಸೆ ಹಾಕ್ಬಿಟ್ರೆ ನಾರೇ ಹೋಗಲ್ಲ. ಅವಾಗ ನಮ್ಗೆ ಉಳಿತಾಯ. ಇವಾಗ ಒಂದ್ ಕಡೆಯಿಂದ ಸಸಿ ಹೋಗ್ಬಿಡ್ತ ಅಂತ ಹೇಳಿದ್ರೆ 3500 ರೂಪಾಯಿ ಹಾಕಿ. ನಮಸ್ಕಾರ, ನಮ್ಮ ಚಾನಲ್ ವೀಕ್ಷಕರಿಗೆಲ್ಲಾನು ಇವತ್ತು ಅದ್ಭುತವಾದ ಕೃಷಿ ವಿಡಿಯೋಗಳನ್ನು, ಯಾಕೆಂದ್ರೆ ಟೊಮೊಟೊ ಸೀಸನ್ ಪ್ರಾರಂಭ ಸ್ಟಾರ್ಟ್ ಆಗಿದೆ. ರೇಟನ್ನು ಬಂದಿದೆ. ಏಪ್ರಿಲ್ ತಿಂಗಳು 2020ರಲ್ಲಿ ರೇಟನ್ನು ಬಂದಿದೆ. ಲೈಟ್ ಆಗಿ ಇಷ್ಟು ಮಾತ್ರ ಇದ್ರೆ ಸಾಕು. ಆದ್ರೆ ಇತ್ತೀಚೆಗೆ ರೇಟ್ ಬರೋದ್ರ ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಅತಿ ಹೆಚ್ಚು ಟೊಮೊಟೊ ನಾಟಿ ಮಾಡ್ತಾರೆ. ಇಲ್ಲಿ ನಾವು ನೋಡ್ತಕ್ಕಂಥದ್ದು ನಾಟಿ ಮಾಡಿ 12 ರಿಂದ 15 ದಿನದ ಟೊಮೊಟೊ ಕೃಷಿ. ಈ 15 ದಿನ ಟೊಮೊಟೊ ಕೃಷಿನೇ ತೆಗೆದುಕೊಳ್ಬೇಕಾಗಿರೋ ಸ್ಟೆಪ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಈಗ ಟೆಂಪರೇಚರ್ ಆಲ್ಮೋಸ್ಟ್ ನಿಯರ್ 40 ಡಿಗ್ರಿಗೆ 2 ಡಿಗ್ರಿ ಕಡಿಮೆ ಇದೆ. 36 ರಿಂದ 38 ಇದೆ. ಇಂಥ ಟೆಂಪರೇಚರ್ ಅಲ್ಲಿ ಗಿಡನ ಉಳಿಸ್ಕೊಳ್ಬೇಕಾದ್ರೆ ಈ ಸೀಸನ್ ಅಲ್ಲಿ, ಹಾಟ್ ಸೀಸನ್ ಅಲ್ಲಿ ಅದಕ್ಕೆ ಯಾವ ರೀತಿ ಮೇಂಟೈನ್ ಮಾಡಬೇಕು, ಮತ್ತೆ ಯಾವ ರೀತಿ ಅದಕ್ಕೆ ಡ್ರೆಂಚಿಂಗ್ ಮಾಡಬೇಕು, ಎಲ್ಲ ಮಾಹಿತಿಗಳಿದೆ. ಈ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದ್ರೆ ತರಕಾರಿನಲ್ಲಿ ಯಾವ್ದು ಇರ್ತದೆ, ತರಕಾರಿನಲ್ಲಿ ಸದ್ ಮಾಡೋದೇ ಫಸ್ಟ್ ಬೆಳೆ ಅಂದ್ರೆ ಟೊಮೊಟೊ ಬೆಳೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಸಸಿ ಹಾಕಿದ್ರೆ ಗಿಡ ಮಾಡೋದಕ್ಕ ಶತಾಯ ಗತಾಯ ಅಂತ ರೈತರು ಏನೆಲ್ಲಾ ಆಪ್ಷನ್ಸ್ ಇದೆಯಾ ಎಲ್ಲಾನು ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಸೂರ್ಯ ದೇವ ಸ್ವಲ್ಪನೂ ಕರುಣೆ ಇಲ್ದಿರ ಸುಡ್ತಾನೆ ಅವನೇ. ಸೊ ಅದು ಬಂದು ನ್ಯಾಚುರಲ್ ಆಗಿ ಪ್ರಾಕೃತಿಕ ನಡಿಲೇಬೇಕು, ಬಿಸಿಲು ಬೀಳ್ಲೇಬೇಕು. ಬಿಸಿಲೇ ಬಿದ್ದಿಲ್ಲ ಅಂತ ಹೇಳಿದ್ರೆ ಇನ್ನ ನಾವು ಮನುಷ್ಯರು ಬದುಕಕ್ಕೆ ಆಗಲ್ಲ, ಆ ರೀತಿ ಒಂದು ಪರಿಸ್ಥಿತಿ ಬರ್ತದೆ. ಹಂಗಂತ ಹೇಳ್ಬಿಟ್ಟು ಇಷ್ಟು ಸುಟ್ರೇನೋ ಕಷ್ಟ. ವಾತಾವರಣದಲ್ಲಿ ತೇವಾಂಶ ಇಲ್ಲ, ಮಳೆ ಬಿದ್ದಿಲ್ಲ, ಇದೆಲ್ಲ ಒಂದು ರೀಸನ್ ಈ ಒಂದು ಸಸಿಗಳ ಮೇಲೆ ಪ್ರಭಾವ ಬೀರ್ತಾ ಇದೆ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಬಂದು ಅದ್ರ ಬಗ್ಗೆನೇ ಒಂದು ಟಾಪಿಕ್ ಮಾಡೋಣ ಅಂತ ನಿಮ್ ಮುಂದೆ ಬಂದಿರೋದು. ನಮ್ ಜೊತೆ ಒಂದು ರೈತರು ಇದ್ದಾರೆ. ಆ ರೈತರ ಒಂದು ಇಂಟ್ರೊಡಕ್ಷನ್ ಜೊತೆಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು ಮತ್ತೆ ನಿಮ್ಮ ಊರಣ್ಣ? ನನ್ನ ಹೆಸರು ಮಂಜುನಾಥ್ ಅಂತ, ದಿನಾರಹಳ್ಳಿ, ಮಾಲೂರು ತಾಲೂಕು, ಕೋಲಾರ ಡಿಸ್ಟ್ರಿಕ್ಟ್. ಅಣ್ಣ, ಎಷ್ಟು ವರ್ಷಗಳಿಂದ ಟೊಮೊಟೊ ಕೃಷಿ ಮಾಡ್ತಾ? ನಾವು ಒಂದು 25-30 ವರ್ಷದಿಂದ ಮಾಡ್ತಾನೆ. ಅವಾಗಿಂದ ಮಾಡ್ತಾ ಇದ್ದೀರಾ? ಈ ಒಂದು ಕಷ್ಟ ಅವಾಗಿಂದ ಯಾವಾಗಾದ್ರೂ ಬಿದ್ದಿದ್ದೀರಾ? ನಾರ್ಗಳು ಅನ್ಸಕ್ ಅವಾಗೆಲ್ಲ ಏನ್ ಚೆನ್ನಾಗಿತ್ತು. ಈಗೆಲ್ಲ ನೋಡು, ಗಿಡ ಉಂಡ್ಬಿಟ್ಟು ಲೋಟಗಳು ಎಲ್ಲ ಇಟ್ಟಿದ್ವಿ. ಬಿಸಿ ಟೆಂಪರೇಚರ್ 36 ಆಗಿದೆ ನಮ್ಮ ಮಾಲೂರು. ಅಣ್ಣ, ಇಲ್ಲೇನೋ 36, ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದ್ರೆ 46 ಅಂತವ್ರೆ. ಹೌದು, 46 ಆಗಿದೆ ಅಂತ ಹೇಳ್ತಾರೆ. ಪಾಪ ಇಲ್ಲಿ ನಾವು ಸಸಿಗಳು ನಾವಾದ್ರೂ ಒಂದ್ ಸ್ವಲ್ಪ ಹೊತ್ತು ಏನಾದ್ರು ಹಂಗೆ ಅನ್ಸಿದ್ರೆ ನೆರಳಕ್ ಓಡೈತಿದೆ. ಸಸಿಗಳು ಎಲ್ಲ ಕಳ್ಸೋದು ಎಲ್ಲಕ್ಕೂ ಸೇಫ್ ಆಗಿರ್ಲ ಲೋಟ ಕೊಟ್ಟಿದ್ವಿ. ಅಣ್ಣ, ಈಗ ಈ ಒಂದು ಸಸಿಗಳು ನೋಡೋದಾದ್ರೆ ಒಂದರ ಬೆಳವಣಿಗೆ ಜಾಸ್ತಿ ಇದೆ, ಒಂದರ ಬೆಳವಣಿಗೆ ಕಡಿಮೆ ಇದೆ. ಒಟ್ಟಾರೆ ನೋಡೋದಾದ್ರೆ ಈ ಒಂದು ಸಸಿ ನಾಟಿ ಮಾಡಿ ಎಷ್ಟು ದಿನಗಳಾಗಿದೆ? ಇದು ನಾಟಿ ಮಾಡಿ 15 ದಿವಸ ಆಗಿದೆ. ಮುಂಚೆ ಒಂದ್ಸಾರಿ ಮಾಡಿದ್ವಿ, ಅದು ನಾರು ಸೆಟ್ ಆಗಿಲ್ಲ. ಸ್ವಲ್ಪ ಎಳೆ ನಾರು ತಂದಾಕ್ಬಿಟ್ವಿ. ಟೆಂಪರೇಚರ್ ಜಾಸ್ತಿ ಆಗ್ಬಿಡ್ತು ಅಂದ್ಬಿಟ್ಟು ಅದೆಲ್ಲ ಹೋಗಿರೋದೆಲ್ಲ ತೆಗೆದ್ಬಿಟ್ಟು ಬೇರೆದು ನಾರು ತಗೊಂಡ್ಬಂದು ಇವಾಗ ಹಾಕಿದ್ವಿ. ಒಂದ್ ದೊಡ್ಡದು, ಒಂದ್ ಚಿಕ್ಕದಾಗ್ಬಿಟ್ಟು. ಓಕೆ, ಅದ್ರಲ್ಲಿ ಉಳಿದಿರೋದು ಒಂದು ದೊಡ್ಡದಾಗಿದೆ, ಇನ್ನ ಉಳಿದಿರೋದೆಲ್ಲ ಹಿಂದೆ ಹಾಕಿರೋದು. ಓಕೆ ಅಣ್ಣ, ಈಗ ಈ ಒಂದು ವಿಸ್ತೀರ್ಣ ನೋಡೋದಾದ್ರೆ ಎಷ್ಟಿದೆ ಅಣ್ಣ? ಇದು 3/4 ಎಕರೆ ಇದೆ. ಎಷ್ಟು ಸಸಿಗಳು ಹಾಕಿದ್ದೀರಾ ಇದಕ್ಕೆ? ಒಂದು 3500 ಹಾಕಿದ್ವಿ. 3500. ಸ್ವಲ್ಪ ಹತ್ರ ಏನಾದ್ರು ಹಾಕಿದೀರಾ? ಇಲ್ಲ, 1.25 ಅಡಿಗೆ ಹಾಕಿದ್ವಿ. ಹತ್ರ 1 ಎಕರೆನ ಬರ್ತದ? ಅಂದ್ರೆ 3/4 ಎಕರೆ ಜಾಸ್ತಿ. ನಾವು 3/4 ಎಕರೆ ಅಂತ ಭಾಗ ಇಟ್ಟಿರೋದು. ನಾವು ಅಳತೆ ಸರ್ವೆ ಮಾಡಿಲ್ಲ. ಆ ಲೆಕ್ಕಾಚಾರಕ್ಕೆ ಒಂದು 3,500 ಬಿದ್ದಿದೆ. 1.25 ಅಡಿ ಒಂದ್ ಗಿಡದಿಂದ ಗಿಡಕ್ಕೆ, ಸಾಲಿನ ಸಾಲಿಗೆ 5 ಅಡಿ ಹಾಕಿ. 5 ಅಡಿ ಹಾಕಿ. ಅಣ್ಣ, ಈಗ ಇಷ್ಟೊತ್ತು ನಾವು ಟಾಪಿಕ್ ಬಂದಿರೋದೇ ಅದೇ ಬಿಸಿಕ ನಾರುಗಳು ಅಂಟಿಸ್ತಾ ಇಲ್ಲ ಅಂತ. ಹೌದು. ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಬಂದು ನೀವೇನ್ ಮಾಡಿದಿರಾ, ಪೇಪರ್ ಗ್ಲಾಸ್ಗಳನ್ನ ಹಾಕಿರ್ತೀವಿ. ಹೌದು. ಈಗ ಸಸಿ ಏನ್ ರೇಟ್ ಬಿತ್ತಣ್ಣ? ಸಸಿ ಇದು ನಾಟಿ ಸಾಹು ಅಂತ 1 ರೂಪಾಯಿ ಬಿದ್ದಿದೆ. 1 ರೂಪಾಯಿ. ಅದಾದ್ಮೇಲೆ ಈಗ ಒಂದು ಪೇಪರ್ ಗ್ಲಾಸ್ ಏನಿದೆ, ಇದಕ್ಕೆ ಎಷ್ಟು? ಅದು 30 ಪೈಸೆ ಏನೋ ಬಿದ್ದಿದೆ. 30 ಪೈಸೆ. ಅಣ್ಣ, ರೈತರು ಕೆಲವೊಬ್ರು ಇದನ್ನೆಲ್ಲ ಹಾಕ್ಬೇಕು ಅಂತ ಹೇಳಿದಾಗ ಒಂಥರ ಕಿಂಡಲ್ ಆಗಿ ಮಾತಾಡ್ತಾರೆ. ನಾವ್ ಹಂಗೆ ಬೆಳೀತಾ ಇದ್ರಿ, ನಾವ್ ಹಂಗೆ ಬೆಳಿತೀರಿ, ಅದು ಇದು ಅಂತ ಹೇಳ್ಬಿಟ್ಟು. ಈ ಒಂದು ಟೆಂಪರೇಚರ್ ಅಲ್ಲಿ ಆ ಒಂದು ಮಾತಿಗೆ ನಿಮ್ ಕಡೆ ಏನಾದ್ರು ನಮ್ಮ ರೆಸ್ಪಾನ್ಸ್ ಅಂದ್ರೆ 1 hour ಹೋದ್ರೆ 1 ರೂಪಾಯಿ ಹೋಗುತ್ತೆ. 1 ರೂಪಾಯಿ. 1 ರೂಪಾಯಿಗೆ 3-4 ಲೋಟ ಬರ್ತದೆ. ಆ ವಿಚಾರದಲ್ಲಿ ನಾವು ಲೋಟ ಹಾಕಿದ್ವಿ. 4 ಲೋಟ ಬರ್ತದೆ. ಓಕೆ, ನಾವು ಸಸಿಗೆ 1 ರೂಪಾಯಿ ಕೊಡ್ತೀವಿ, ಜೊತೆಗೆ 30 ಪೈಸೆ ಹಾಕ್ಬಿಟ್ರೆ ನಾರೇ ಹೋಗಲ್ಲ. ಅವಾಗ ನಮ್ಗೆ ಉಳಿತಾಯ. ಇವಾಗ ಒಂದ್ ಕಡೆಯಿಂದ ಸಸಿ ಹೋಗ್ಬಿಡ್ತ ಅಂತ ಹೇಳಿದ್ರೆ 3500 ರೂಪಾಯಿ ಹಾಕ್ಬೇಕು. 1000 ರೂಪಾಯಿ ಹಾಕ್ಬಿಟ್ಟು ಬಂಡವಾಳ ಹಾಕ್ಬಿಟ್ರೆ ಎಲ್ಲ ತೋಟಕ್ಕೆಲ್ಲ ಸೇಫ್ ಆಗಿ. ಸ್ನೇಹಿತರೆ, ಇದು ಒಂದು ಯಾಕಂತ ಹೇಳಿದ್ರೆ ಯಾರೋ ನೆಗ್ಲೆಕ್ಟ್ ಆಗಿ ಮಾತಾಡಿದವ್ರಿಗೆ ಸ್ವಲ್ಪ ಅರ್ಥ ಆಗ್ಲಿ ಅಂತ ಈ ಒಂದು ಮಾಹಿತಿನ ಹೇಳಿದೀನಿ. ಯಾರಿಗಾದ್ರೂ ಮನ್ಸು ಚುರುಕ್ ಅನ್ಸಿದ್ರೆ ದಯವಿಟ್ಟು ಕ್ಷಮೆ.
ಇದೆಲ್ಲ ಒಂದು ವಿಚಾರ ಆಯ್ತು. ಹ್ಮ್. ಈಗ ನಾರ್ಮಲ್ ಆಗಿ ನಾವು ಅಂಗಡಿನಲ್ಲಿ ತಗೊಳ್ಳೋ ಲೋಟ ಹ್ಮ್. ಥಿಕ್ನೆಸ್ ಬಂದು ದಪ್ಪ ಇರ್ತದೆ. ಹೌದು. ಇವರು ಈ ಟೊಮೊಟೊ ಗಿಡಗಳಂತಾನೆ ತೆಳುವಾಗಿರೋ ಪೇಪರ್ನ ಹೊಡೆದವ್ರ ಅಂದ್ರೆ ಹೆಂಗಣ? ಅವ್ರು ಹೆಂಗಿದ್ರು ತಗೊಂತಾರ ಅಂದ್ಬಿಟ್ಟು ತೆಳುವಾಗಿರೋ ಪೇಪರ್ ಹೊಡೆದಿದೆ. ನೋಡಿದ್ರ ಹ್ಮ್. ರೈತ ಎಲ್ಲಿ ಎತ್ತ ಸುತ್ತಿನೋ ರೈತರಿಗೆ ರೈತರನ್ನ ಕಡಿಮೆ ಮಾಡ್ಬೇಕು. ನಾನು ಅಂದ್ಕೊಂತ ಇದ್ದೆ ಏನಿದು ಸ್ಟ್ರೆಂತೆ ಇಲ್ಲ ಲೋಟಗಳು ಅನ್ಕೊಂತ ಇದ್ದೆ, ಬಳಕ್ತಾ ಇದೆ ಅಂತ. ಇಲ್ಲಿ ನೋಡೋದಾದ್ರೆ ಈ ರೀತಿ ಇದೆ ಅಣ್ಣ. ಈ ಒಂದು ಓಲುಗಳು ಕೆಲವೊಂದು ತೋಟಗಳಲ್ಲಿ ನಾನ್ ಗಮನಿಸಿದೀನಿ, 2 ಇಂಚ್ ಹಾಕ್ಬಿಡ್ತಾರೆ. 2 ಇಂಚ್ ಹಾಕ್ಬಿಟ್ಟು ನಾಟಿ ಮಾಡ್ತಾರೆ. ನಾಟಿ ಮಾಡಿ ಒಂದ್ ದಿನಕ್ಕೆಲ್ಲ ಈ ಕಾಂಡದ ಹತ್ರ ಒಂಥರ ಇದು ಬಂದ್ಬಿಡ್ತದೆ, ಮಾರ್ಕ್ ಬಂದಿರ್ತದೆ. ಹೆಂಗಣ್ಣ 2 ಇಂಚು ಒಳ್ಳೇದ, ಸಮ್ಮರ್ ಅಲ್ಲಿ 3 ಇಂಚ್ ಒಳ್ಳೇದು? 3 ಇಂಚ್ ಒಳ್ಳೇದು. 3 ಇಂಚು. 2 ಇಂಚ್ ಯಾವ ಟೈಮಲ್ಲಿ ಚೆನ್ನಾಗಿರ್ತದೆ? ಮಳೆಗಾಲದಲ್ಲಿ ಚೆನ್ನಾಗಿ. ಮಳೆಗಾಲದಲ್ಲಿ ನೀರ್ ಇಳಿಯಲ್ಲ, ಗಿಡ ಕಳೆ ಬರೋದಿಲ್ಲ. ಈ ಬೇಸಿಗೆಯಲ್ಲೆಲ್ಲ ನಾವು 3 ಇಂಚ್ ಹಾಕ್ತೀವಿ. 3 ಇಂಚ್ ಹಾಕ್ತೀವಿ. ಮಳೆಗಾಲದಲ್ಲಿ 2 ಇಂಚ್ 2 ಇಂಚ್ ಹಾಕ್ತೀವಿ. ಸ್ನೇಹಿತರೆ ನೋಡಿದ್ರಲ್ವಾ, ಓಲ್ ಹಾಕೋದ್ರಲ್ಲೂ ಇಷ್ಟೆಲ್ಲ ಒಂದು ವ್ಯತ್ಯಾಸಗಳಿರ್ತದೆ. 3 ಇಂಚ್ ಹಾಕಿದ್ರೆ ಗಿಡಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಸುತ್ತು ಬಂದು ಸ್ಪೇಸ್ ಅನ್ನೋದು ತುಂಬಾ ಆರಾಮಾಗಿರ್ತದೆ. ನಮ್ಗೆ 2 ಇಂಚ್ ಹಾಕಿದ್ರೆ ಒಂದು ಈ ಮಟ್ಟಕ್ಕೆ ಬಂದಾಗ ಏನಾಗುತ್ತೆ, ಬಿಸಿ ಅನ್ನೋದು ಬೇಗನೆ ಗಿಡಕ್ಕೆ ತಾಗುತ್ತೆ. ಅದರಿಂದ ಸಮ್ಮರ್ ಅಲ್ಲಿ ಬಂದು 3 ಇಂಚು, ಅಂದ್ರೆ ಮಳೆಗಾಲದಲ್ಲಿ ಬಂದು 2 ಇಂಚು ಓಲ್ಗಳನ್ನ ಹಾಕುತ್ತಾರೆ ಅಣ್ಣ. ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಇದಕ್ಕೂ ಅಣ್ಣ, ಈಗ ಸ್ಟಾರ್ಟಿಂಗ್ ಅಲ್ಲಿ ಈಗ ಮೊದ್ಲೆಲ್ಲ ಒಂದು ಮಳೆಗಾಲದಲ್ಲಿ ಆ ಟೈಮಲ್ಲಿ ಅಂದ್ರೆ ಒಂದ್ ಸ್ವಲ್ಪ ನಾವು ಮಂಜಿಗಾಲದಲ್ಲೆಲ್ಲ ಡ್ರಿಪ್ ಗೊಬ್ಬರಗಳನ್ನ ಪ್ರಾಥಮಿಕ ಹಂತದಲ್ಲೇ ಕೊಡ್ಬೋದು. ಏನೋ ಒಂದು 7-8 ದಿನಕ್ಕೆಲ್ಲ ನಾವು ಕೊಡ್ಬೋದು. ಈಗ ನೋಡೋದಾದ್ರೆ ಇದಕ್ಕೆ ಡ್ರಿಪ್ ಗೊಬ್ಬರಗಳು ಕೊಡ್ಬೇಕಾ ಬೇಡ ಈ ಬಿಸಿನಾಗ? ಈ ಬಿಸಿನಲ್ಲಿ ಕೊಡಿಲ್ಲ ಅಂದ್ರೆ ಇಂಪ್ರೂವ್ಮೆಂಟ್ ಆಗಲ್ಲ, ಕೊಟ್ರೆ ಅದು ಬದುಕೋದಿಲ್ಲ. ಎರಡೂ ತೊಂದ್ರೆ, ಎರಡು ಕಡೆ ಎರಡು ಕಡೆಯಿಂದ. ಅಣ್ಣ ಇದಕ್ಕೊಂದ್ ಸೊಲ್ಯೂಷನ್ ಹೇಳೋದಾದ್ರೆ ಬೇರೆ ತರ ಗೊಬ್ಬರ ಏನ್ ಕೊಡ್ಬೋದು? ಬೇರೆ ತರ ಏನು ಗೊಬ್ಬರ ಡ್ರಿಪ್ ಓಲ್ ಹಾಕಿ ಕೊಡ್ಬೋದು. ಓಲ್ ಹಾಕಿ ಸೈಡ್ಗಳಲ್ಲಿ ಕೊಡ್ಬೋದು. ಅದನ್ನ ಬಿಟ್ರೆ ಅಣ್ಣ ಈ ಲಿಕ್ವಿಡ್ ಗೊಬ್ಬರಗಳು, ಅದು ಲಿಕ್ವಿಡ್ ಗೊಬ್ಬರಗಳು ಅಂದ್ರೆ ಕ್ಯಾನು ಯೂನಿಕ್ ಆಸಿಡ್ ಜೊತೆಯಲ್ಲಿ ಒಂದು 19 ಅಲ್ಲ 1261 ಬಿಟ್ರೆ ಅದು ಕೂಲ್ ಆಗಿರ್ತದೆ ಅಂತ. ಸ್ವಲ್ಪ ಕಡಿಮೆ ಅಂದ್ರೆ ಇವಾಗ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಡಿಮೆ ಬಿಟ್ಕೊಂಡು ಒಂದ್ ಟೈಮ್ ಬಿಡೋದು, 2 ಟೈಮ್ ಬಿಟ್ಕೊಂಡ್ರೆ ನಡೀತದೆ. ಈಗ ಆಸಿಡ್ ಅಂತ, ಸೀವಿಡ್ ಎಕ್ಸ್ಟ್ರಾಕ್ಟ್, ಫಾಲ್ವಿಕ್ ಆಸಿಡ್, ಅಮೈನೋ ಆಸಿಡ್ ಇದೆಲ್ಲ. ಈಗ ಸರ್ ಇದೆಲ್ಲ ಒಂದು ವಿಚಾರ ಆಯ್ತು. ಒಂದು 15 ದಿನದವರೆಗೆ ಈ ಕಾಂಡ ಕೊಳೆ ರೋಗ ಏನಾದ್ರು ಬೇರ್ ಬಿಟ್ಟಿರೋದಿಲ್ಲ, ಕಾಂಡ ಹತ್ರ ಒಂದ್ ಸ್ವಲ್ಪ ತೇವಾಂಶ ಜಾಸ್ತಿ ಆದ್ರೆ, ಅಥವಾ ಈ ಪೇಪರ್ ನಾವು ನೀರ್ ಬಿಟ್ಟಿರ್ತದೆ, ಈ ಪೇಪರ್ ಒಳಗಿರೋ ಅವೇ ಏನಾದ್ರು ಇದಾಗಿ ಕಾಂಡದ ಹತ್ರ ಕೊಳೆ ರೋಗ ಬರ್ತದೆ ಅಣ್ಣ. ಇದು ಇದ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಡ್ರೆಂಚಿಂಗ್ ಅದು ಮಾಡ್ತೀವಿ ಅಣ್ಣ. ಎಷ್ಟು ದಿನಕ್ಕೆ ಮಾಡ್ತೀವಿ? ಒಂದು 10 ಡೇಸ್ ಮಾಡ್ತೀವಿ. 10 ಡೇಸ್ಗೆಲ್ಲ ಒಂದು ಡ್ರೆಂಚಿಂಗ್ ಕೊಡ್ತೀವಿ ಅಣ್ಣ. ಯಾವ್ದು ಕೊಡ್ಬೋದು? ರೆಡಮಿಲ್ ಗೋಲ್ಡ್, ಫ್ಲೋರಾ ಆ ಟೈಪ್ ಕೊಡ್ತೀವಿ. ಆ ಟೈಪ್ ಕೊಡ್ತೀವಿ. ಅದನ್ನ ಬಿಟ್ರೆ ಅಣ್ಣ ಈ ಕ್ಯಾಸ್ಕೇಡ್ ಅಂತವೇನಾದ್ರು? ಕ್ಯಾಸ್ಕೇಡ್ ಅವೇನು ನೀವೇನು ಮಾಡಿ? ರೆಡಮಿಲ್ ಗೋಲ್ಡ್, ಫ್ಲೋರಾ ಕೊಡ್ತೀವಿ. ಫ್ಲೋರಾ 20 ಓಕೆ ಸ್ನೇಹಿತರೆ ನೋಡಿದ್ರಲ್ವಾ, ಇದೆಲ್ಲ ಬಂದು ಒಂದು ಪ್ರಾಥಮಿಕ ಹಂತದಲ್ಲಿ ಗಿಡಗಳನ್ನ ಸಮ್ಮರ್ ಅಲ್ಲಿ ಈ ರೀತಿಯಾಗಿ ಮೇಂಟೈನ್ ಮಾಡ್ಕೊಬೇಕು. ನಾವು ಬೇರೆ ಟೈಮಲ್ಲೆಲ್ಲ ಬಂದು ಬಿಸಾಕಿದ್ರೆ ಬೆಳೆ ಆಗ್ತದೆ ಅಂತ ಹೇಳ್ತಾರೆ. ಇವಾಗ ಎಷ್ಟೇ ಕಷ್ಟಪಟ್ಟು ಇದನ್ನ ನೀಟಾಗಿ ಬೆಳಿಬೇಕು ಅಂತ ಇನ್ವೆಸ್ಟ್ಮೆಂಟ್ ಎಲ್ಲ ಜಾಸ್ತಿನೇ ಹಾಕಿ ಮಾಡ್ತಾ ಇದ್ರೂ ಸಹ ಸಸಿಗಳು ಸಾಯೋ ತೊಂದರೆಗಳು ಜಾಸ್ತಿ ಇದೆ. ಸೊ ಈಗ ರೈತರ ಜೊತೆ ನಾವು ಡಿಸ್ಕಸ್ ಮಾಡ್ದಂಗೆ ದಯವಿಟ್ಟು ಯಾರಾದ್ರೂ ಇಲ್ಲಿಂದ ಆಚೆಗೆ ಪೇಪರ್ ಬೆಡ್ ಅಲ್ಲಿ ಟೊಮೊಟೊ ಸಸಿಗಳನ್ನ ನಾಟಿ ಮಾಡೋದಕ್ ಮೊದ್ಲು ಇದನ್ನೆಲ್ಲ ಅಂಶಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮೊದಲನೇದಾಗಿ ಹೋಲ್ ದೊಡ್ಡದಾಗ್ಕೊಳ್ಳಿ, 2ನೇದಾಗಿ ಪೇಪರ್ ಗ್ಲಾಸ್ ನ ಬಳಕೆ ಮಾಡಿ, 3ನೇದಾಗಿ ಬಿಸಿನಲ್ಲಿ ನೀರ್ ಕೊಡಕ್ ಹೋಗ್ಬೇಡಿ. ಆದಷ್ಟು ಅರ್ಲಿ ಮಾರ್ನಿಂಗ್ ಕೊಡ್ರಿ. ಶಿಫ್ಟ್ ಕರೆಂಟ್ ಇದೆ ನೀನೇನ ಹೇಳ್ಬಿಡ್ತೀಯಾ ಅಂತ ಕೆಲವೊಬ್ರು ಹೇಳ್ಬೋದು. ಶಿಫ್ಟ್ ಕರೆಂಟ್ ಇರೋಂತವ್ರು ರಾತ್ರಿ ಕೊಡ್ತಾರಲ್ಲ, ಆ ಶಿಫ್ಟ್ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ನೀರ್ ಕೊಡೋದು ಉತ್ತಮ. ಯಾಕಂತ ಹೇಳಿದ್ರೆ ಡೇ ಟೈಮ್ ಅಲ್ಲಿ ನಾವು ಕೊಟ್ಟಾಗ ಏನಾಗುತ್ತೆ, ಈ ಮಲ್ಚಿಂಗ್ ಎಲ್ಲ ಕಾದಿರ್ತದೆ. ಆ ಕಾದಿರೋವಾಗ ನಾವು ನೀರ್ ಬಿಟ್ಟಾಗ ಒಳಗಡೆ ಇರುವಂತ ಬಿಸಿ ಎದ್ದಾಗ ಗಿಡದ ಕಾಂಡದ ಹತ್ರ ಬಂದು ಕಾಂಡ ಕೊಳೆ ರೋಗ ಬರ್ತದೆ. ಇದರಿಂದ ಸಸಿ ಸಾಯೋ ಚಾನ್ಸಸ್ ಇರ್ತದೆ. ಇದೊಂದು ವಿಚಾರ ಏನಣ್ಣ. ಮತ್ತೆ ಅಣ್ಣ ಗಿಡಗಳು ನಾಟಿ ಮಾಡೋವಾಗ ಕೆಲವೊಬ್ರು ಏನ್ ಮಾಡ್ತಾರೆ, ಕೂಲರ್ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ, ಒಂದು 10 ಗಂಟೆ 11 ಗಂಟೆ ಟೈಮ್ ಆಗಿ ಮಾಡ್ತಾರೆ. ಸೂಕ್ತನ? ಇದೆಲ್ಲ ಸೂಕ್ತ ಇಲ್ಲ. ಸಂಜೆ ಟೈಮ್ 4 ಗಂಟೆ ಮೇಲೆ ಮಾಡಿದ್ರೆ ಸೂಕ್ತವಾಗಿರ್ತದೆ. 4 ಗಂಟೆ ಮೇಲೆ. ಯಾಕಂದ್ರೆ ಸಾಯಂಕಾಲ ಮಾಡ್ತೀವಿ ಅಂದ್ರೆ ಸಾಯಂಕಾಲ ಇವತ್ತು 4 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗೂ ಬಿಸಿ ಇರೋದಿಲ್ಲ, ಕೋಲ್ಡ್ ಆಗಿರ್ತದೆ. ಗಿಡಕ್ಕೆ ಒಂದ್ ಸ್ವಲ್ಪ ಗಿಡ ನಿಂತ್ಕೊಂಡು ಸ್ಟಡಿ ಆಗ್ತದೆ. ಒಂದು 24 ಅವರ್ ನಿಂತ್ಕೊಂಡ್ಬಿಡ್ತಂದ್ರೆ ಒಂದ್ 8 ಅವರ್ 10 ಅವರ್ ನಿಂತ್ಕೊಂಡ್ರೆ ಗಿಡ, ಆಮೇಲೆ ಅದಕ್ಕೇನು ಅಷ್ಟೊಂದು ಬಿಸಿ ಕೊಟ್ರು ಏನು ಆಗೋದಿಲ್ಲ, ಅಷ್ಟೊಂದು ಗಿಡಕ್ಕೆ ತೊಂದರೆ ಬರೋದಿಲ್ಲ. ಸ್ನೇಹಿತರೆ ನೋಡಿದ್ರಲ್ವಾ, ಈ ಒಂದು ಮೆಥಡ್ಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಆದಷ್ಟು ನೀರನ್ನ ಏನಾದ್ರು ಕೊಡೋ ತರ ಇದ್ರೆ ಬೆಳಿಗ್ಗೆ 8-9 ಗಂಟೆ ಒಳಗಡೆ ಕೊಟ್ಬಿಡಿ. ಅದ್ರ ಮೇಲೆ ಕೊಡಕ್ ಹೋಗ್ಬೇಡಿ. ಅಥವಾ ನಿಮ್ಗೆ ಶಿಫ್ಟ್ ಕರೆಂಟ್ಗಳಿದ್ದಲ್ಲಿ ನೈಟ್ ಅಲ್ಲಿ ಕೊಟ್ರೆ
ಸೂಕ್ತವಾಗಿರ್ತದೆ. ಇದೊಂದು ಮಾಹಿತಿನ ನೆನಪಲ್ಲಿ ಇಟ್ಕೊಳ್ಳಿ. ಜೊತೆಗೆ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ದಯವಿಟ್ಟು ಡ್ರಿಪ್ ಗೊಬ್ಬರಗಳನ್ನ ಜಾಸ್ತಿ ಬೇಗ ಸ್ಟಾರ್ಟ್ ಮಾಡಬೇಡಿ. ಗಿಡಕ್ಕೆ ಕೊಟ್ರೇನು ಅಷ್ಟೇ ನಾರ್ಮಲ್ ಆಗಿ ಕೊಡೋದ್ರಲ್ಲಿ ಅರ್ಧ ಕೊಟ್ಕೊಂಡು ಬೆಳೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ, ಇಷ್ಟೆಲ್ಲ ಒಂದು ಪುಟ್ಟದಾದ ಮಾಹಿತಿ ನಮ್ ಜೊತೆ ಹಂಚ್ಕೊಂಡ್ರೆ ನಿಮ್ ಟೈಮ್ ಏನಾದ್ರು ವೇಸ್ಟ್ ಮಾಡಿದಿರಿ ಇನ್ನೊಬ್ಬರಿಗೆ ಮಾಹಿತಿ ರೀಚ್ ಆಗುತ್ತೆ. ಓಕೆನಾ? ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.